Watch full episodes on Jio Hotstar. ಮಾಯರ ಏನ್ ಮಾಡ್ತಿದ್ಯಾ? ಬಚಾವಾದೆ. ಸಾರಿ ರಂಗಿಲ್ಲ. ಈ ಬಾಲ್ ತನ್ನಷ್ಟಕ್ಕೆ ಮರದೊಳಗೆ ಹೇಗೋಯ್ತು? ಓಹೋ, ಅಂದ್ರೆ ಇವೆಲ್ಲ ನಿಮ್ಮ ತುಂಡತನ. ಅರೆ ಬಿಡು ನನ್ನ. ಏನ್ ಮಾಡ್ತಿದ್ದೀರಿ? ತಡೀರಿ. ಇದು ರುದ್ರನ ಧ್ವನಿ. ಏನು ಸರಿ ಇಲ್ಲ. ಬಾ ನೋಡೋಣ. ವರುಣ್ ಅಲ್ಲಿ ನೋಡು. ಅವುಗಳು ಮಂಕೀಸ್. ಆದ್ರೆ ಇವುಗಳು ರುದ್ರನನ್ನು ಯಾಕೆ ಕೊಂಡು ಹೋಗ್ತಿದ್ದಾರೆ? ಅಂತರ್ ಮಂತರ್ ಕಾಲಿ ಕಲಾಂತರ್ ಛೂ. ಅರೆ ಅರೆ ಮಾಡಿದ್ದು ಮೈರಾ, ಸ್ಟಾಪ್. ಸಾರಿ ವರುಣ್, ಉತ್ಸಾಹಿತಳಾಗಿದೆ. ಸಿಟ್ಟು ನಂತರ ಮಾಡು. ಅವರು ರುದ್ರನನ್ನು ಕೊಂಡು ಹೋಗಿದ್ದಾರೆ. ಬಾ ಹಿಂದಾಳಿಸೋಣ. ನಿನ್ನ ಆಮೇಲೆ ನೋಡ್ತೀನಿ. ಬೇಗ ನಡಿ. ಇದೇನು? ನನ್ನನ್ನು ಇಲ್ಯಾಕೆ ತಂದಿದ್ದೀರಿ? ರುದ್ರ, ನಾವು ಬಂದೆವು. ನೀನ್ ಸರಿಯಾಗಿದ್ಯಾ? ಹೌದು ಮಾಯ್ರಾ, ಆದ್ರೆ ರುದ್ರ, ನಾನು ಮಂಕಿ ಕ್ವೀನ್. ನಿನ್ನನ್ನು ಈ ರೀತಿ ಇಲ್ಲಿ ತಂದಿದ್ದಕ್ಕೆ ಕ್ಷಮೆ ಇರಲಿ. ನಾವು ದೊಡ್ಡ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀವಿ. ಮತ್ತೆ ನಮ್ಮ ಹತ್ರ ಸ್ವಲ್ಪನೂ ಟೈಮ್ ಇಲ್ಲ. ನಮ್ಗೆ ನಿನ್ನ ಸಹಾಯ ಬೇಕು ರುದ್ರ. ಅರೆ ಮಾಡಿದ್ದುಣ್ಣೋ ಮಹಾರಾಯ, ಸಹಾಯ ಬೇಡ್ಲು. ಇದೆಂತ ವಿಧಾನಪ್ಪ? ನಿಜವೆಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ನೀನು ನಮ್ಗೆ ಸಹಾಯ ಮಾಡ್ತೀಯೋ ಇಲ್ವೋ ಅಂತ. ಆದ್ರಿಂದ ನಿನ್ನನ್ನು ಈ ರೀತಿ ಇಲ್ಲಿಗೆ ತಂದಿದ್ದೀವಿ. ಏನಾಯ್ತು ಕ್ವೀನ್? ನೀವು ಯಾವ ತೊಂದರೆಯಲ್ಲಿದ್ದೀರಿ? ಈ ಸಿಂಹಾಸನ ಮಂಕಿ ಕಿಂಗ್ ರದು. ಅವರು ಮತ್ತೆ ಕ್ರೊಕೊಡೈಲ್ ಕಿಂಗ್ ತುಂಬಾ ಒಳ್ಳೆ ಗೆಳೆಯರು. ಮಂಕಿ ಕಿಂಗ್ ಕ್ರೊಕೊಡೈಲ್ ನ ಬೆನ್ ಮೇಲೆ ಕೂತು ಹಲವು ಬಾರಿ ತಿರ್ಗಾಡ್ಲು ಹೋಗ್ತಿದ್ರು, ನದಿಯಲ್ಲಿ ಪಯಣಿಸುತ್ತಿದ್ರು. ಮಂಕಿ ಕಿಂಗ್ ಮತ್ತೆ ಕ್ರೊಕೊಡೈಲ್ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಒಂದಿನ ನದಿಯ ಹತ್ರ ಹೀಗೇನೆ ತುಂಬಾ ಮಜಾ ಮಾಡ್ತಿದ್ರು. ಆಗ ಏನೋ ವಿಚಿತ್ರ ನಡೆಯಿತು. ಕ್ರೊಕೊಡೈಲ್ ಕಿಂಗ್ ಮಂಕಿ ಕಿಂಗ್ ಅನ್ನು ಮೇಲಿಗೆ ಎಸೆದ್ರು. ಅವರು ಕೆಳಗೆ ಬರ್ತಿದ್ದಾಗ ಕ್ರೊಕೊಡೈಲ್ ಕಿಂಗ್ ಅವರ ಬಾಯಿ ತೆರೆದ್ರು. ಮಂಕಿ ಕಿಂಗ್ ಅವರ ಬಾಯಿ ಒಳಗೆ ಹೋಗಿದ್ರು. ಆಗ ನಾನ್ ಮ್ಯಾಜಿಕ್ ಮಾಡಿ ಅವರ ಅಕ್ಕಪಕ್ಕ ಪ್ರೊಟೆಕ್ಷನ್ ಶೀಲ್ಡ್ ಕ್ರಿಯೇಟ್ ಮಾಡಿದೆ. ನೋಡುತ್ತಲೇ ಕ್ರೊಕೊಡೈಲ್ ಅವರನ್ನು ನುಂಗಿ ಬಿಟ್ಟಿತು. ಮಂಕಿ ಕಿಂಗ್ ಕ್ರೊಕೊಡೈಲ್ ನ ಹೊಟ್ಟೆ ಒಳಗೆ ಇದ್ದಾರೆ, ಮತ್ತೆ ಕ್ರೊಕೊಡೈಲ್ ಕಿಂಗ್ ರಿವರ್ ಒಳಗೆ. ನಮ್ಮಲ್ಲೂ ಮ್ಯಾಜಿಕಲ್ ಪವರ್ ಇದೆ, ಆದ್ರೆ ಕ್ರೊಕೊಡೈಲ್ ಕಿಂಗ್ ಮೇಲೆ ನಮ್ಮ ಮ್ಯಾಜಿಕ್ ನ ಪ್ರಭಾವ ಬೀರೋದಿಲ್ಲ. ಅವರನ್ನು ನೀನೇ ರಕ್ಷಿಸಬಹುದು, ಅದು ಕೂಡ ಸೂರ್ಯಾಸ್ತದ ಒಳಗೆ. ಏಕೆಂದ್ರೆ ಆ ಮ್ಯಾಜಿಕಲ್ ಬಾಲ್ ಸನ್ಸೆಟ್ ನ ನಂತರ ಕೆಲಸ ಮಾಡ್ಲಿಕ್ಕಿಲ್ಲ. ಸರಿ, ನಾವು ಹೆಲ್ಪ್ ಮಾಡ್ತೀವಿ. ಇಲ್ಲಿ ನೋಡಿ ಕ್ವೀನ್, ಅಲ್ಲಿ ತನಕ ಸಿಂಹಾಸನ ಖಾಲಿ ಇರೋ ಕೊಡುದು ಕಿಂಗ್ ನ ಪತ್ತೇ ಇಲ್ಲ. ಇಲ್ಲಿಯ ನಮ್ಮ ಜನರಿಗೆ ಒಬ್ಬ ಕಿಂಗ್ ನ ಅಗತ್ಯವಿದೆ. ಕ್ವೀನ್ ನ ಪ್ರಕಾರ ಕ್ರೊಕೊಡೈಲ್ ಕಿಂಗ್ ರಿವರ್ ನಲ್ಲಿ ಸಿಗ್ತಾರೆ. ನಾವು ಅಲ್ಲಿಂದಲೇ ನಮ್ಮ ಸರ್ಚ್ ಶುರು ಮಾಡಬೇಕು. ಅಲ್ಲಿ ನೋಡಿ. ಅರೆ ಮಾಡಿದ್ದುಣ್ಣೋ ಮಹಾರಾಯ, ಈ ಕ್ರೊಕೊಡೈಲ್ ಕಿಂಗ್ ತುಂಬಾ ದುರ್ದಿದೆ. ಅದನ್ನ ಹೇಗೆ ಸೋಲಿಸೋದು? ನಾವು ಅದರ ಹೊಟ್ಟೆಯೊಳಗೆ ಹೋಗಿ ನೋಡ್ಬೇಕು, ಕಿಂಗ್ ಬದುಕಿದ್ದಾರಾ ಇಲ್ಲ ಅಂತ. ಅರೆ ರುದ್ರ, ಅದು ಕ್ರೊಕೊಡೈಲ್ ಹೊಟ್ಟೆ ಒಳಗೆ ಹೋದ್ರೆ ವಾಪಸ್ ಹೇಗ್ ಬರೋದು? ಆ ಬಗ್ಗೆ ಚಿಂತೆ ಬೇಡ ವರುಣ್, ಒಳಗೆ ಹೋಗಿ ನೋಡೋಣ ಕಿಂಗ್ ಕ್ಷೇಮವಾಗಿದ್ದಾರೋ ಅಂತ. ಇಬಾಯಿಸ್ಕಾ ಲಿಲಿ ಪುಟಿನೋ. ಅಲ್ಲಿದ್ದಾರೆ ಮಂಕಿ ಕಿಂಗ್. ಇವ್ರು ತುಂಬಾ ಆರಾಮವಾಗಿ
ಕೂತಿದ್ದಾರೆ. ಮಂಕಿ ಕಿಂಗ್ ಹೇಳಿ, ನಾವು ನಿಮ್ಮನ್ನು ಕಾಪಾಡಲು ಬಂದಿದ್ದೀವಿ, ಹೇಳಿ. ಅರೆ ನೀವೆಲ್ಲ ಯಾರಪ್ಪ? ನೀವು ಕ್ಷೇಮ ತಾನೇ? ಅರೆ ನಾನ್ ಚೆನ್ನಾಗಿದ್ದೀನಪ್ಪ, ನನ್ಗೇನಾಗುತ್ತೆ? ಈಗ ನನ್ನ ಬಾಸ್ ಬಂದು ಇವನಿಗೆ ಪಾಠ ಕಲಿಸ್ತಾಳೆ. ಇವನಿಗೆ ಗೊತ್ತೇ ಇಲ್ಲ ನಾನು ಯಾರು ಅಂತ, ಇವನಿಗೆ ಗೊತ್ತೇ ಇಲ್ಲ ನಾನು ತುಂಬಾ ದೊಡ್ಡವನು ಅಂತ. ನಾನು ಒಂದು ಸನ್ನೆ ಮಾಡಿದ್ರೆ ಇವನ ಪೂರ್ತಿ ಕಿಂಗ್ಡಮ್ ನಾಶವಾಗುತ್ತೆ. ಒಮ್ಮೆ ನಾನು 100 ಕ್ರೊಕೊಡೈಲ್ಸ್ ಅನ್ನ ಒಂದೇ ಇಟ್ಟಿಗೆ ಹೊಡೆದು ಇವ್ರನ್ನ ಇಲ್ಲೇ ಬಿಟ್ಟು ಹೋಗೋಣ, ಇವ್ರು ಒಳಗೆ ಆರಾಮಾಗಿದ್ದಾರೆ. ಹೌದು, ಎಷ್ಟೊಂದು ಮಾತಾಡ್ತಾರೆ ಇವರು. ಮಾತಾಡ್ಲಿ ಅವರು. ಎಲ್ರೂ ಸೇರಿ ಇವ್ರನ್ನ ಹೊರಗೆ ಪುಷ್ ಮಾಡಿ. ಅರೆ ನಾನು ಒಂದು ಮಾತು ಹೇಳಿದ್ರೆ ಸಾಕು ಅವರಿಗೆ, ಇಲ್ಲಿಂದ ಒಮ್ಮೆ ಹೊರಗೆ ಹೋಗ್ಬೇಕು ಅಷ್ಟೇ. ಅವರು ಬಾಯಿ ಮುಚ್ಚಿಕೊಂಡ್ರು. ಅರೆ ಮಾಡಿದ್ದುಂಡೋ ಮಹಾರಾಯ, ನಾವ್ ಈಗೇನ್ ಮಾಡೋದಪ್ಪ? ನನ್ಗೆ ಮೊದ್ಲೇ ಗೊತ್ತಿತ್ತು ಇದು ಕೆಟ್ಟ ಐಡಿಯಾ ಅಂತ. ಇವ್ರನ್ನು ಬಚಾವ್ ಮಾಡ್ಲು ಬಂದೆವು, ನಾವೇ ಸಿಕ್ಕಾಕೊಂಡೆವು. ಮಮ್ಮಿ ಚಿಂತಿಸಿರ್ಬೇಕು, ನಾವೆಂದು ಇಲ್ಲಿಂದ ಹೋಗಲಾರೆವು. ಸುಮ್ನಿರು, ಶಾಂತನಾಗು ಶಾಂತ. ಅಜ್ಜಯ್ ಅಂತಾರೆ, ಸಮಸ್ಯೆ ಎಷ್ಟೇ ದೊಡ್ಡದಿರ್ಲಿ ಧೈರ್ಯ ಕಳ್ಕೋಬಾರ್ದು, ಮತ್ತೆ ನಾವು ನಮ್ಮ ಬುದ್ಧಿ ಉಪಯೋಗಿಸ್ಬೇಕು. ಎಷ್ಟು ಹೊತ್ತು ಶಾಂತಿ? ಸ್ವಲ್ಪ ಹೊತ್ತಲ್ಲಿ ಶಾಂತಿನೇ ಹೋಗ್ಬಿಡುತ್ತೆ. ಐಡಿಯಾ ಸಿಕ್ತು. ಹೊರಡಿ ಇಲ್ಲಿಂದ. ಬಚಾವಾಗಿವು, ಆದ್ರೆ ಕಿಂಗ್ ಒಳಗಡೆನೆ ಇದ್ದಾರೆ. ಬನ್ನಿ ಕ್ವೀನ್ಗೆ ತಿಳಿಸೋಣ. ಕಿಂಗ್ ಜೀವಂತವಾಗಿದ್ದಾರೆ, ಸೇಫ್ ಆಗಿದ್ದಾರೆ. ನಾವೀಗ ಕ್ರೊಕೊಡೈಲ್ ಕಿಂಗ್ ನ ಹೊಟ್ಟೆಯೊಳಗೆ ಹೋಗಿ ಅವರನ್ನ ನೋಡ್ಕೊಂಡು ಬಂದೆವು. ಅರೆ ಇದೆಂತಹ ನಿರರ್ಥಕ ಮಾತು. ಹೊಟ್ಟೆಯೊಳಗೆ ಹೇಗ್ ಹೋದ್ರಿ? ವಿಶ್ವಾಸವಾಗುಲ್ವಾ? ನಮ್ಮ ಕಡೆ ಪ್ರೂಫ್ ಇದೆ. ಆ? ಇದ್ ನೋಡಿ. ಈಗ ನಂಬಿಕೆ ಆಯ್ತೆ, ಕಿಂಗ್ ಬದುಕಿದ್ದಾರೆ. ಎಲ್ಲಿವರೆಗೆ ಅವರು ಜೀವಂತ ಇದ್ದಾರೋ ಸಿಂಹಾಸನದ ಮೇಲೆ ಯಾರೂ ಕೂಡಬಾರದು. ಅವರಿಲ್ಲದಾಗ ಕ್ವೀನ್ರಿಗೆ ರಾಜ್ಯ ನಡೆಸುವ ಹಕ್ಕಿದೆ. ಇದು ನಮ್ಮ ಕಾನೂನು. ಕ್ವೀನ್, ನೀವು ಸಿಂಹಾಸನದಲ್ಲಿ ಕೂಡಿ. ಎಲ್ಲಿವರೆಗೆ ಕಿಂಗ್ ಬರುವುದಿಲ್ಲ, ನೀವೇ ಕಿಂಗು. ನೀವು ಸಿಂಹಾಸನದಲ್ಲಿ ಕೂಡಬಾರ್ದು. ಇಲ್ಲಿ ಫೀಮೇಲ್ ಕಿಂಗ್ ಇರೋದಿಲ್ಲ. ಚಿಂತಿಲ್ಲ, ನಾವ್ ಈಗ್ಲೇ ಕಿಂಗ್ ಅನ್ನು ಕರ್ಕೊಂಡ್ ಬರ್ತೀವಿ. ಕ್ವೀನ್, ನೀವು ಚಿಂತಿಸ್ಬೇಡಿ. ಥ್ಯಾಂಕ್ ಯು ರುದ್ರ. Ibaiska, magical ball, Pulito! ಈ ಹುಡುಗ ಕಿಂಗ್ ನನ್ನು ಕಾಪಾಡ್ತಾನೆ. ನಾನು ಹಾಗೆ ಆಗ್ಲು ಬಿಡ್ಲಾರೆ. ಓನು, ಇದ್ಯಾರ್ ಮಾಡಿದ್ದು? ಕಿಂಗ್ರನ್ನು ನಾವು ಆಲ್ಮೋಸ್ಟ್ ಹೊರಗೆ ತಂದಿದ್ವಿ. ನನ್ಗೆ ಮೊದ್ಲಿಂದಲೇ ಈ ಸೇನಾಪತಿ ಮೇಲೆ ಡೌಟ್ ಇತ್ತು.
ಮಂಕುಂಗ, ನಾನ್ ನಿಮ್ಮೆಲ್ರನ್ನು ಬಿಡುವುದಿಲ್ಲ. ಮಂಕುಂಗ, ನೀನ್ ಯಾಕೆ ಹೀಗ್ ಮಾಡ್ದೆ? ಯಾಕೆಂದ್ರೆ ನನ್ಗೆ ಕಿಂಗ್ ಆಗ್ಬೇಕು, ಮತ್ತೆ ನೀನು ನನ್ನ ತಡೆಯಲು ಅಸಾಧ್ಯ. ರುದ್ರ, ಕೆಲ ನಿಮಿಷದಲ್ಲಿ ಸನ್ಸೆಟ್ ಆಗುತ್ತೆ, ಬೇಗ ಮಾಡು. ಮೈರಾ, ಸನ್ಸೆಟ್ ವರೆಗೆ ನಾನ್ ನಿನ್ನನ್ನ ಬಿಸಿ ಇಡ್ತೀನಿ ರುದ್ರ. ಕಿಂಗ್ ಅನ್ನ ನೀನು ಹೇಗೆ ಬಚಾವ್ ಮಾಡ್ತೀ? ಮಾರಾ, ನಾನ್ ಬರ್ತಿದ್ದೀನಿ, ಹೆದರ್ಬೇಡ. ಬಿಟ್ಬಿಡು ನನ್ನನ್ನ. ರುದ್ರ, ಹೋಗು, ಮೊದಲು ನಿನ್ನ ಗೆಳೆಯನನ್ನು ರಕ್ಷಿಸು. ತಡಿ ಮಂಕುಂಗ, ಪ್ಲೀಸ್. ಅಲ್ಲಿದ್ದಾಳೆ ಮೈರಾ. ಹಿಡಿದ್ಬಿಟ್ಟೆ. ನೀನ್ ಚೆನ್ನಾಗಿದ್ಯಲ್ಲ. ಥ್ಯಾಂಕ್ ಯು ರುದ್ರ, ನಾನು ಹೆದರಿ ಬಿಟ್ಟಿದ್ದೆ. ಸನ್ಸೆಟ್ ಆಗೋದ್ರಲ್ಲಿದೆ. ಇನ್ನು ಯಾರೂ ನನ್ನ ಕಿಂಗ್ ಅನ್ನು ರಕ್ಷಿಸಲು ಸಾಧ್ಯವಿಲ್ಲ. ಸನ್ಸೆಟ್ ಆಗಲಿದೆ, ಆದ್ರೆ ಈಗ ಆಗಿಲ್ಲ. ಆ? ಆ? ಕ್ರೊಕೊಡೈಲ್ ಕಿಂಗ್, ನಾನ್ ರುದ್ರ. ಮಂಕಿ ಕಿಂಗ್ ಅನ್ನು ನಿಮ್ಮ ಹೊಟ್ಟೆಯಿಂದ ಹೊರ ತೆಗೆಯಲು ಪ್ರಯತ್ನಿಸಿದ್ದೀನಿ. ಅವರು ನಿಮ್ಮ ಗೆಳೆಯರು, ನೀವ್ ಯಾಕೆ ಅವರನ್ನ ನುಂಗಿಬಿಟ್ರಿ? ಅವನಲ್ಲಿ ಯಾರ ಗೆಳೆಯನಾಗೋ ಅರ್ಹತೆ ಇಲ್ಲ, ಆದ್ರೆ ನಾನಂತ ಅವನನ್ನು ತಿಂದಿದ್ದೀನಿ. ಈಗ ಅವನನ್ನು ಹೊರಗೆ ತೆಗೆದು ಏನ್ ಮಾಡ್ತೀಯ? ಅವರು ಕ್ವೀನ ಮ್ಯಾಜಿಕಲ್ ಕವಚದಿಂದ ಈಗ್ಲೂ ಜೀವಂತ ಇದ್ದಾರೆ. ಅವರನ್ನ ಬಿಟ್ಟು ಬಿಡಿ ಪ್ಲೀಸ್. ನೀವು ನಿಮ್ಮ ಗೆಳೆಯನನ್ನೇ ಯಾಕೆ ತಿಂದ್ಬಿಟ್ರಿ? ಹಾಗೇನಾಯ್ತು? ನನ್ಗೆ ಅವನ ಮಾತಾಡೋ ಕಿರಿಕಿರಿಯಿಂದ ಸೋತ್ ಹೋಗಿದ್ದೆ. ಯಾವಾಗ ನೋಡಿದ್ರು ಕಿರಿಕಿರಿ ಕಿರಿಕಿರಿ. ತನ್ನ ಪ್ರಶಂಸೆನೆ ತಾನೇ ಮಾಡ್ತಾನೆ. ಒಂದಿನ ನಾನು ಅವನ ಮಂಕಿಯನ್ನು ಕ್ರೊಕೊಡೈಲ್ ನಿಂದ ರಕ್ಷಿಸಿದೆ. ಅರೆ ಗೊತ್ತಾ, ಇವತ್ತೇನಾಯ್ತು? ನಿನ್ನ ಒಬ್ಬ ಮಂಕಿಯನ್ನ ನಾನು ರಕ್ಷಿಸಿದೆ. ಕ್ರೊಕೊಡೈಲ್ ತಿನ್ನೋದ್ರಲ್ಲಿತ್ತು. ಅರೇ, ರಕ್ಷಿಸೋದನ್ನಾಗ ನೆನ್ಪಾಯ್ತು. ನಾನೊಮ್ಮೆ ಹೋಗ್ತಿದ್ದೆ, ನನ್ನ 4 ಮಂಕಿಗಳನ್ನ ಒಂದು ಡೈನೋಸಾರ್ ಹಿಡ್ಕೊಂಡ್ಬಿಡ್ತು. ನಾನು ಅದಕ್ಕೆ ಒಂದು ಪಂಚ್ ಕೊಟ್ಟೆ, ಆಮೇಲೆ ಇನ್ನೊಂದು ಕೊಟ್ಟೆ, ಆಮೇಲೆ 3ನೇದು ಕೊಟ್ಟೆ, ಆಮೇಲಂತೂ ಆಗ್ಲಿ, ಆದ್ರೆ ಕೇಳಲ್ಲ, ನಾನು ಯಾರನ್ನ ರಕ್ಷಿಸಿದ್ದೆ? ಹೌದಾ, ನೀನು ಯಾರನ್ನ ರಕ್ಷಿಸಿದ್ಯಾ? ಅರೆ, ಒಮ್ಮೆ ಒಂದು ಡೈನೋಸಾರೇ ತೊಂದರೆಯಲ್ಲಿತ್ತು. ನನ್ನ ಮಂಕಿನ ತಿನ್ನೋಕೆ ಬಂದ್ಬಿಡ್ತು. ಅದು ನನ್ನ ಹೆಲ್ಪ್ ಕೇಳೋಕೋ ಶುರು ಮಾಡ್ತು. ನಾನು ಯೋಚಿಸಿದೆ, ಅದಕ್ಕೆ ಹೆಲ್ಪ್ ಮಾಡ್ಬೇಕಾ ಬೇಡವಾ ಅಂತ. ಅವ ಮಾತನಾಡ್ತಿದ್ದ, ಕಿರಿಕಿರಿ ಮಾಡ್ತಿದ್ದ. ನನ್ ಮಾತೇ ಕೇಳ್ತಿರ್ಲಿಲ್ಲ. ನನ್ಗೆ ಎಷ್ಟು ಸಿಟ್ಟು ಬಂತು ಅಂದ್ರೆ ನಾನು ಅವನನ್ನು ತಿಂದ್ಬಿಟ್ಟೆ. ನಾನು ಅವನ್ನ ಬಿಡೋಲ್ಲ. ನೀನ್ ಏನ್ ಬೇಕಾದ್ರೂ ಮಾಡು. ತಡೀರಿ ಕ್ರೊಕೊಡೈಲ್ ಕಿಂಗ್, ತಡೀರಿ.
ನೀವ್ ಅವ್ರನ್ನ ಬಿಡ್ದಿದ್ರೆ ನಾನ್ ಅವ್ರನ್ನ ಫೋರ್ಸಿಬ್ಲಿ ಬಿಡಿಸ್ಬೇಕಾದಿತ್ತು. ಫೋರ್ಸ್ ಯೂಸ್ ಮಾಡಿ ನನ್ನೊಂದಿಗೆ ನಾನು ಕ್ರೊಕೊಡೈಲ್ ಕಿಂಗು, ನೀನ್ ನನ್ಗೆ ಏನ್ ಮಾಡಲಾರೆ? ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಆ? ಹಾ! ಯಾರು ರಕ್ಷಿಸಲ್ಲ. ಮಂಕಿ ಕಿಂಗ್ ಅನ್ನ ಬಚಾವ್ ಮಾಡುವ ಇಚ್ಛೆ ಇದೆಯಲ್ಲ, ಅವರ ಹಾಗೆ ನೀನು ಕ್ರೊಕೊಡೈಲ್ ನ ಹೊಟ್ಟೆ ಒಳಗೆ ಹೋಗ್ತಿ. ಈ ಮಂಕುಂಗಾಗೆ ಪಾಠ ಕಲಿಸ್ಬೇಕು. ಗೆಳೆಯರಿ, ನನ್ನ ಹತ್ರ ಒಂದು ಐಡಿಯಾ ಇದೆ. ಈ ಬೋಲ್ಡರ್ಸ್ ಪೊಸಿಷನ್ ಹೀಗಿದೆ. ನಾವಿದನ್ನು ಪುಷ್ ಮಾಡಿದ್ರೆ ಇದು ಕ್ರೊಕೊಡೈಲ್ ಕಿಂಗ್ ಮೇಲೆ ಬೀಳುತ್ತೆ. ಇದನ್ನ ಪುಷ್ ಮಾಡಿ. ಅಲ್ಲಿ ತನಕ ನಾನು ರುದ್ರನಿಗೆ ವಾರ್ನ್ ಮಾಡ್ತೀನಿ. ಮಾಡಿದ್ದುಣ್ಣು ಮಾರಾಯ, ಇದಂತೂ ತುಂಬಾ ಭಾರವಾಗಿದೆ. ಇಟ್ ಈಸ್ ಟೈಮ್ ಟು ಈಟ್ ಯು ರುದ್ರ. ಇಲ್ಲಿ ಬಾ, ನಿನ್ನ ಕಿಂಗ್ ನ ಒಳಗೋಗಿ ಭೇಟಿ ಮಾಡು. ರುದ್ರ, ನಾವು ಮೇಲಿಂದ ದೊಡ್ಡ ಬೋಲ್ಡರ್ಸ್ ನ ಪುಷ್ ಮಾಡಿ ಕೆಳಗೆ ಬೀಳ್ಸಿವಿ. ಇದು ಕ್ರೊಕೊಡೈಲ್ ಕಿಂಗ್ ನ ಮೇಲೆ ಬೀಳುತ್ತೆ. ನಮ್ಮ ಹತ್ರ ಬರೀ ಇದೇ ದಾರಿ ಉಳಿದಿದೆ ಈಗ. ಒಂದ್ ನಿಮಿಷ ನಿಲ್ಲು, ಒಂದ್ ನಿಮಿಷ. ಇಬಾಯಿಸ್ಕಾ ಬೋಲ್ಡರ್ ಸ್ಟಾಪು. ಅಟ್ಯಾಕ್ ಮಾಡಿ. ಕ್ರೊಕೊಡೈಲ್ ಕಿಂಗ್, ನೀವು ಬದಿಗ್ ಸರಿರಿ, ಇಲ್ಲಿಂದ ದೂರ ಹೋಗ್ಬಿಡಿ. ಇಬಾಯಿಸ್ಕಾ ಬೂಮ್ ಚಿಕ್ ಚಿಕ್ ಬೂಮ್. ಮಂಕುಂಗ ಮತ್ತು ಅವನ ಗೆಳೆಯರನ್ನು ಹಿಡಿದು ಜೈಲಲ್ಲಿ ಹಾಕಿ. ಇದೇನು? ನಾನಿನ್ನು ತಿನ್ನೋದಕ್ಕೆ ಬರ್ತಿದ್ದೆ, ನೀನ್ ನನ್ನನ್ನು ಯಾಕೆ ರಕ್ಷಿಸಿದೆ? ಯಾಕೆಂದ್ರೆ ನೀವು ತುಂಬಾ ಒಳ್ಳೆಯವರು. ನಿಮ್ಮ ಗೆಳೆಯನ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ಬೇಡಿ. ಇಷ್ಟರವರೆಗೆ ಒಳ್ಳೆ ಪಾಠ ಕಲಿತಿರ್ಬೇಕು. ಅವರನ್ನ ಬಿಟ್ಟು ಬಿಡಿ. ಒಂದ್ ವೇಳೆ ನಿನ್ಗೆ ಅನ್ಸಿದ್ರೆ ಅವನು ಪಾಠ ಕಲ್ತಿದ್ದಾನೆ ಅಂತ ನಾನು ಬಿಟ್ಬಿಡ್ತೀನಿ. ಪ್ಲೀಸ್ ಬೇಗ ಬಿಟ್ಬಿಡಿ, ಸನ್ಸೆಟ್ ಆಗ್ತಿದೆ.
ಲೋ ಏನಯ್ಯ ಇದೇನಪ್ಪ ನಾನ್ ನಿನಗೆ ಇಷ್ಟು ಒಳ್ಳೆ ಕತೆ ಹೇಳೋನಿದ್ದೆ ನೀನ್ ನನ್ನನ್ನೇ ನುಂಗಿ ಬಿಡ್ತಾ ಇದೀಯಾ ಇದಕ್ಕೆ ಗೆಳೆತನ ಅಂತಾರ ಅರೆ ನಾನ್ ನಿನ್ನೊಬ್ಬ ಮಂಕಿಯನ್ನ ರಕ್ಷಿಸಿದ್ದೆ ಅದೇ ಹೇಳ್ತಿದ್ದೇನ. ಅದೆಲ್ಲ ಸರಿನಪ್ಪ ಆದ್ರೆ ನೀನ್ ನನ್ನ ಮಾತು ಕೇಳಲೇ ಇಲ್ಲ. ನಾನು ಡೈನೋಸಾರ್ಗೆ ಸಹಾಯ ಮಾಡಿದ ಬಗ್ಗೆ ಏನಾಯ್ತು ಗೊತ್ತಾ? ಅರೆ ಅರೆ ನೀವೆಲ್ಲ ಇಲ್ಲೇ ಇದ್ದೀರಾ? ನೀವು ನನ್ನ ಮಾತು ಕೇಳಿ ಏನಾಗಿತ್ತು ಅಂದ್ರೆ ನಾನು ಒಮ್ಮೆ ಕಾಡಲ್ಲಿ ಅಲದಾಡ್ತಾ ಹೀಗೆ ಇದ್ದೆ. ಹೇಳು ಮತ್ತೆ ನುಂಗ್ರ ಇವನು ಯಾವತ್ತೂ ಎಂದೂ ಸುಧಾರಿಸ್ಲಿಕ್ಕಿಲ್ಲ. ಆಮೇಲೆ ಒಂದು ಪಂಚ್ ಕೊಟ್ಟೆ ನೋಡಿ. ಆಮೇಲೆ ಏನಾಯ್ತು ಅಂದ್ರೆ ಆ ಡೈನೋಸಾರ್ ಇವತ್ತಿನವರೆಗೆ ನೀವು ಕ್ರೊಕೊಡೈಲ್ ಕಿಂಗ್ಗೆ ಮಾತನಾಡ್ಲು ಬಿಡ್ಲೇ ಇಲ್ಲ. ಅದಕ್ಕಾಗಿ ಅವರು ಸಿಟ್ಟಾಗಿ ನಿಮ್ಮನ್ನು ತಿನ್ಬಿಟ್ರು. ಹೌದಾ? ಇದಂತೂ ನನಗೆ ಯಾವತ್ತೂ ಹೊಳಿಲೇ ಇಲ್ಲ. ಅರೆ ನಾನ್ ನಿನಗೆ ಮಾತಾಡ್ಲು ಅವಕಾಶನೇ ಕೊಡ್ಲಿಲ್ವಾ? ಅರೆ ಆದ್ರೆ ನೀನ್ ನನಗಿದೆಲ್ಲ ಹೇಳ್ಬೇಕಿತ್ತಲ್ಲ. ಸರಿ ಇವತ್ತಿನ ನಂತರ ನೀನೇ ಮಾತಾಡ್ತಿರೋ, ನಾನು ಕೇಳುವ ಕೆಲಸ ಮಾಡ್ತೀನಿ. ಅರೆ ಹೇಳು ರುದ್ರ. ಥ್ಯಾಂಕ್ ಯು ವೆರಿ ಮಚ್. ಈ ಥ್ಯಾಂಕ್ ಯು ಅಂದ್ಕೊಳ್ಳಿ ನನಗೆ ನೆನಪಾಯ್ತು ಒಂದು ಒಳ್ಳೆ ವಿಷಯ. ನಾನು ಹೇಳ್ತೀನಿ ಕೇಳಿ. ಒಮ್ಮೆ ಸಾರಿ 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 ಅರೆ ತಮಾಷೆ ಮಾಡ್ತಾ ಇದ್ದೆ. ಅರೆ ನಡಿ ಗೆಳೆಯ, ಇವತ್ತು ನಿನ್ನಿಂದ ನನಗೆ ಬಹಳಷ್ಟು ಕೇಳೋಕಿದೆ. ಅರೆ ಹೇಳಪ್ಪ, ನೀನ್ ಯಾಕೇನು ಹೇಳ್ತಾ ಇಲ್ಲ? ಥ್ಯಾಂಕ್ ಯು ರುದ್ರ, ನೀನ್ ನಮ್ಮ ಮೇಲೆ ತುಂಬಾ ಉಪಕಾರ ಮಾಡಿದ್ಯಾ. ಅರೆ ಮಂಕಿನಾ, ರುಚಿಕರ ಊಟ ತಯಾರಿಡು. ರುದ್ರನ್ ಜೊತೆ ಎಲ್ರೂ ಸೇರಿ ಪಾರ್ಟಿ ಮಾಡೋಣ. ರುದ್ರ ನೀನು ಹೋಗ್ಬೇಡ, ನಾನ್ ಬರ್ತೀನಿ. ವಾಪಸ್ ಬಂದು ತುಂಬಾ ಒಳ್ಳೆ ಒಳ್ಳೆ ಕತೆ ಹೇಳ್ತೀನಪ್ಪ. ತುಂಬಾ ಮಜಾ ಮಾಡೋಣ. ಬರ್ತೀನಿ. ಯಾಕೆ ನಿಂತೆ? ಹೋಗೋಣ ನಡಿಯಪ್ಪ. ನೀನ್ ಯಾಕೆ ನಿಂತೆ? Watch India's largest kids library only on Jio Hotstar. Download the app now.